ದಾವಣಗೆರೆ ರಾಜಕೀಯದಲ್ಲಿ ಬಂಡಾಯದ ಬೆಂಕಿ ಆರುವಂತೆ ಕಾಣುತ್ತಿಲ್ಲ. ಬಿಜೆಪಿಯಲ್ಲಿದ್ದ ಬಂಡಾಯ ಈಗ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದು, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿನಯ್ ಕುಮಾರ್ ಫುಲ್ ರೆಬಲ್ ಆಗಿದ್ದಾರೆ. ವಿನಯ್ ಹಾಗೂ ಎಸ್ ಮಲ್ಲಿಕಾರ್ಜುನ್ ನಡುವೆ ಟಾಕ್ ವಾರ್ ಶುರುವಾಗಿದೆ. ಅಷ್ಟಕ್ಕೂ ಆ ಟಾಕ್ ವಾರ್ ಏನು ಅಂತೀರಾ? ಇಲ್ಲಿದೆ ನೋಡಿ. ಎಸ್ಎಸ್ಎಂ ಜಿಬಿವಿ ನಡುವೆ ಲೋಕಲ್ ನಾನ್ ಲೋಕಲ್ ಟಾಕ್ ವಾರ್. ವಿನಯ್ ಸ್ಥಳೀಯ ಅಲ್ಲ, ಅವನಿಗೆ ಟಿಕೆಟ್ ಬೇಡ ಎಂದಿದ್ದು ನಾನೇ ಎಂದ ಮಲ್ಲಿಕಾರ್ಜುನ್. ನಿಮ್ಮ ಒಡೆತನದ ಬಾಪೂಜಿ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು, ಚೆಕ್ ಮಾಡಿಕೊಳ್ಳಿ ಎಂದ ವಿನಯ್. ಲೋಕಸಭಾ ಚುನಾವಣೆಗೆ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ದಾವಣಗೆರೆಯ ಎರಡು ಪಕ್ಷಗಳಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿತ್ತು. ಹೇಗೋ ಯಡಿಯೂರಪ್ಪ ಮಧ್ಯಸ್ಥಿಕೆಯಿಂದ ಬಿಜೆಪಿಯಲ್ಲಿದ್ದ ಭಿನ್ನಮತ ಶಮನವಾಗಿದೆ. ಬಿಜೆಪಿಯಲ್ಲಿದ್ದ ಭಿನ್ನಮತ ಈಗ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಇನ್ಸೈಟ್ ಅಕಾಡೆಮಿ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ ಇಡೀ ಕ್ಷೇತ್ರ ಸುತ್ತಾಡಿ ತನ್ನದೇ ಆದ ವರ್ಚಸ್ಸು ಬೆಳೆಸಿಕೊಂಡು ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ರು. ಆದರೆ ಕಾಂಗ್ರೆಸ್ ಟಿಕೆಟ್ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಘೋಷಣೆಯಾಗಿದ್ದು, ಇದೀಗ ಬಂಡಾಯ ಶುರುವಾಗಿದೆ. ವಿನಯ್ ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗುತ್ತಿದ್ದಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿನಯ್ ನಾನ್ ಲೋಕಲ್ ಅನ್ನೋ ಅಸ್ತ್ರ ಉಪಯೋಗಿಸಿದ್ದಾರೆ. ಅವನು ಹೊರಗಿನಿಂದ ಬಂದ ವ್ಯಕ್ತಿ, ಅದಕ್ಕೆ ಅವನಿಗೆ ಟಿಕೆಟ್ ಬೇಡ ಅಂತ ಹೈಕಮಾಂಡ್ಗೆ ಹೇಳಿದ್ದು ನಾನೇ ಎಂದು ಮಲ್ಲಿಕಾರ್ಜುನ್ ಬಹಿರಂಗ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಈ ಚುನಾವಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಾನು ಟಿಕೆಟ್ ಕೇಳಕ್ ಹೋಗ್ತೀನಿ. ನಾನು ಕೇಳಿದ್ದೀನಿ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗಾಗಿ. ಫಸ್ಟ್ ನಾನು ಹೇಳಿದ್ದು ಮಂಜಪ್ಪಗೆ ಹೆಸರು ಕೇಳಿ, ಹೋದ್ಸತಿ ಮಂಜಪ್ಪನಿಂದ ಮಂಜಪ್ಪಗೆ ಹೆಸರು ಹೋಗ್ತೀನಿ. ಆಮೇಲೆ ಅವರು ಯಾರ ವಿನಯ್ ಕುಮಾರ್ ಅಂತ ಮೊನ್ನೆ ಲಾಸ್ಟಿಗೆ ಬಂದು ನಮ್ಮ ಜಿಲ್ಲಾದ ನಲ್ದಿರೋರು, ನಮ್ಮ ಜಿಲ್ಲಾದ ಮತ್ತೆ ಯಾರು ದುಡಿಯಲ್ಲ ನಾವೆಲ್ಲರೂ. ಅವರು ಕೆಪಿಸಿಸಿಯಿಂದ ಮತ್ತು ನಮ್ಮ ಸಿಎಂ ಸರ್ವೆ ಮಾಡಿಸ್ಬಿಟ್ಟು ಇಲ್ಲ ನೀವು ಪ್ರಭಾ ಮಲ್ಲಿಕಾರ್ಜುನ ನೇಮಿಸಬೇಕು ಅಂತ ಒಂದು ವಾರ್ತೆ ಇಲ್ಲ ನನಗೆ ಹೇಳಿದೆ. ಇಲ್ಲ ನೀವು ಪ್ರಭಾ ಮಲ್ಲಿಕಾರ್ಜುನ ಅವ್ರನ್ನ ನಿಲ್ಲಿಸಬೇಕು ಅಂತ ಹೇಳಿದಾಗ ನಾನು ಯೋಚನೆ ಮಾಡ್ಬೇಕು, ನೋಡಿಲ್ಲ ನಾವು ಮನೇಲಿ ಡಿಸೈಡ್ ಮಾಡಿಲ್ಲ, ಮಾಡ್ಬಿಟ್ಟು ಹೇಳಿದಾಗ ಅಂತೇಳಿ ಮನೆಗೆ ಡಿ.ಕೆ. ಶಿವಕುಮಾರ್ ಸಿಎಂ ಬಹಳನೇ ಪ್ರೆಜರ್ ಹಾಕ್ಬಿಟ್ರೆ ಆಮೇಲೆ ಆಯ್ತು. ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ, ರಾಜಕೀಯ ಬಗ್ಗೆ ಎಲ್ಲ ಗೊತ್ತೈತೆ. 2-3-4 ಚುನಾವಣೆನೂ ಮಾಡಿ ಎಲ್ಲ ರೀತಿಯಿಂದ ಜನಗಳಿಗೆ ಸ್ಪಂದಿಸ್ತಾರೆ ಮತ್ತು ಪ್ರತಿಯೊಂದು ವಿಚಾರಗಳಿಗೂ ಭಾಗಿಯಾಗ್ತಾರೆ. ಅದರ ಮುಖ್ಯವಾಗಿ ಈಗ ಹೆಲ್ತ್ ಕ್ಯಾಂಪ್ ಮಾಡಿ ಮೇಲಂತೂ ಭಾಳ ಸಿನ್ಸಿಯರಾಗಿ ಮಾಡ್ತಾರೆ. ಅವರು ಟೀಮ್ ಮಹಿಳೆಯರ ಟೀಮ್ ಭಾಳ ಚೆನ್ನಾಗಿ ಆ ಹೆಲ್ತ್ ಕ್ಯಾಂಪ್ಗಳು ಪ್ರೋಗ್ರೆಸಿವ್ ಆಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವನ್ನೆಲ್ಲ ರಿಪೋರ್ಟ್ಸ್ ತಗೊಂಡು ಅವರ ಒಂದು ಏನು ಹೈಕಮಾಂಡು ಮತ್ತು ಸುಳ್ಳಿವನನ್ನು 4 ಇಲ್ಲ ನೀವು ನಿಲ್ಲಿಸಲೇಬೇಕು ಅಂತ ಆಯಿತು ಅಂತೇಳಿ ಕೊನೆಗೆ ಇವತ್ತು ತಮ್ಮೆಲ್ಲರ ಒಂದು ಮಾರ್ಗದರ್ಶನ, ತಮ್ಮೆಲ್ಲರ ಒಂದು ಆಶೀರ್ವಾದ ಕೇಳಲಿಕ್ಕೆ ನಾವು ಸಭೆ ಮಾಡಿದ್ದೀವಿ. ಲೋಕಲ್ ನಾನ್ ಲೋಕಲ್ ಎಂಬ ವಿವಾದ ಶುರುವಾದ ಬೆನ್ನಲ್ಲೇ ಸಿಡಿದೆದ್ದಿರುವ ವಿನಯ್ ಕುಮಾರ್ ನಾನು ಸ್ಥಳೀಯ, ಸಚಿವರ ಒಡೆತನದ ಬಾಪೂಜಿ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರಿಗೆ ಡೌಟ್ ಇದ್ರೆ ಆಸ್ಪತ್ರೆ ದಾಖಲೆ ಪರೀಕ್ಷಿಸಿಕೊಳ್ಳಲಿ ಎಂದು ಟಾಂಗ್ ನೀಡಿದ್ದಾರೆ. ನಾನು ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದೇನೆ. ಜನರ ಅಭಿಪ್ರಾಯ ಪಡೆದು ಸ್ವತಂತ್ರ ಸ್ಪರ್ಧೆ ಬಗ್ಗೆ ನಿರ್ಧಾರ ಮಾಡುತ್ತೇನೆ. ನನಗೆ ಬರಬೇಕಿದ್ದ ಟಿಕೆಟ್ ಎಸ್ ಮಲ್ಲಿಕಾರ್ಜುನ್ ಲಾಭಿ ಮಾಡಿ ತಮ್ಮ ಪತ್ನಿಗೆ ತಂದಿದ್ದಾರೆ. ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅಲ್ಲ, ಅದು ಸ್ಥಳೀಯರಲ್ಲ ಅನ್ನೋದು ಒಂದು ಎಕ್ಸ್ಕ್ಯೂಸ್ ಅಷ್ಟೇ, ಒಂದು ನೆಪ ಅಂತಂದು. ನಾನು ಸ್ಥಳೀಯ ಅನ್ನೋದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಿದೆ. ಅವರ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರಲ್ಲ ಅವ್ರದ್ದೇ ಊರು ಕಕ್ಕರಗೊಳ್ಳ. ನಾನು ಕೂಡ ಅದೇ ಊರಲ್ಲಿ ಹುಟ್ಟು ಬೆಳೆದಿರೋದು, ಅವ್ರದ್ದೇ ಆಸ್ಪತ್ರೆಯಲ್ಲಿ. ಇಲ್ಲಿ ಆಗಲೇ ಹೇಳ್ದಂಗೆ ಈ ಏನಾಗ್ತದೆ ಅಂದರೆ ಒಂದು ಡಾಮಿನೆಂಟ್ ಕುಟುಂಬ ಅಥವಾ ಡಾಮಿನೆಂಟ್ ಪೊಲಿಟಿಕಲ್ ಸಿಸ್ಟಮ್ ಇದ್ದಾಗ ಅದರ ಹೊರಗೆ ನಮ್ಮಂಥವ್ರು ಬಂದಾಗ ಬೆಳೆಯೋದಕ್ಕೆ ಬಿಡಲ್ಲ. ಇವು ನಮ್ಮವನಲ್ಲ, ಅದಕ್ಕೆ ಅವನ್ನ ದೂರ ಇಡಿ ಅನ್ನೋ ಒಂದು ರೀತಿಯಲ್ಲಿ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಡೀ ಕ್ಷೇತ್ರದಲ್ಲಿ ಜನರಿಗೆ ಗೊತ್ತಿರೋದೇನಪ್ಪ ಅಂತಂದರೆ ವಿನಯ್ ಕುಮಾರು ಪಕ್ಕ ದಾವಣಗೆರೆ ಹುಡುಗ. ಕಕ್ಕರಗೊಳ್ಳ ಅಷ್ಟೇ ಅಲ್ಲ, 100 ಹಳ್ಳಿಗಳಲ್ಲಿ ನಮ್ಮ ಸಂಬಂಧಿಕರು ನೆಂಟರು ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಥಳೀಕ ನಾನು ಅದಕ್ಕೋಸ್ಕರನೇ 1 ವರ್ಷದಲ್ಲಿ ಇಷ್ಟೊಂದು ಪಾಪ್ಯುಲಾರಿಟಿ ಸಿಕ್ಕಿರೋದು ನನಗೆ.
ಹೊರಗಿಂದ ಬರೋರಿಗೆ ಇಷ್ಟೊಂದು ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು ಜನ ಪ್ರೀತಿ ತೋರಿಸಲ್ಲ. ಯಾವುದೇ ಕ್ಷೇತ್ರದಲ್ಲೂ ಅದು ಅಸಾಧ್ಯ. ಅದು ಇಲ್ಲ, ನಾನು ಪರ್ಸ್ನಲಿ ಮೀಟ್ ಮಾಡಿದಾಗ ಜೆಂಟ್ಲ್ಮನ್ ಥರನೇ ಅವ್ರು ಮಾತಾಡಿದ್ದಾರೆ ನಾನು ಇದು ಮಾಡಿದಾಗ. ಆದರೆ ಇಲ್ಲಿ ರಾಜಕೀಯವಾಗಿ ಮೇ ಬಿ ಬೆಳಿಬಾರ್ದು ಅಥವಾ ಬೆಳೆಸಬಾರ್ದು ಅಥವಾ ಹಿಂದುಳಿದವರು ಹಿಂದೆ ಉಳ್ಕೊಂಡಿರಲಿ ಅನ್ನೋ ಒಂದು ಮನೋಭಾವ ಇರ್ಬೋದು. ಹಾಗಾಗಿ ಆ ರೀತಿ ಹೇಳಿರ್ಬೋದು ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಎಲ್ಲ ಕ್ಷೇತ್ರದ ಜನಗಳ ಅಭಿಪ್ರಾಯ ಪಡಿತಾ ಇದ್ದೀನಿ. ಪ್ರತಿಯೊಂದು ದಾವಣಗೆರೆ ಸಿಟಿನಲ್ಲೂ ಸೇರಿಕೊಂಡು ಎಲ್ಲ ಕಡೆ ಓವರ್ವೆಲ್ಮಿಂಗ್ ಅಂತ ಹೇಳ್ತಾರೆ, ಮೆಜಾರಿಟಿ ನಿಂತ್ಕೊಳ್ಳಿ ಪಕ್ಷೇತರ ಅಂತಂದು. ನಿಮಗೆ ಟಿಕೆಟ್ ಸಿಗುತ್ತೆ, ನಿಮಗೆ ಟಿಕೆಟ್ ಸಿಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸಿಗದೇ ಇರೋದ್ರಿಂದ ಅನ್ಯಾಯ ಆಗಿದೆ, ನಮಗೂ ಕೂಡ ನೋವಾಗಿದೆ, ಬೇಜಾರಾಗಿದೆ ಅಂತ ತುಂಬ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದು ನೀವು ನೋಡಿರ್ಬೋದು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ಹಾಗಾಗಿ ಮುಂದಿನ ನಡೆ ಇನ್ನೊಂದು 5-6 ದಿನದಲ್ಲಿ ನನಗೆ ಗೆಲ್ಲೋ ಖಾತ್ರಿ ಆಯಿತು ಅಂತಂದರೆ, ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಬಂತು ಅಂದರೆ ಖಂಡಿತ ನಿಲ್ತೀನಿ. ಇಲ್ಲ, ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ನಾನು. ನಾನು ಗೆಲ್ತೀನಿ ಸರ್, ಇಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ, ಜನಗಳ ಒಪಿನಿಯನ್ ಹಿಂಗಿದೆ. ಸೊ ನಾನು ಗೆಲ್ತೀನಿ ಅಂತ ಮನವರಿಕೆ ಮಾಡಿಕೊಟ್ಟು ನಾನು ಮುಂದುವರಿತೀನಿ. ಒಂದು ಸರಿ ಏನಾದರೂ ಹೆಜ್ಜೆ ಮುಂದಿಟ್ಟರೆ, ಇನ್ನೂ ಇಟ್ಟರೆ ಹಿಂದಕ್ಕೆ ತೆಗೆಯಲ್ಲ. ತುಂಬ ಚೆನ್ನಾಗಿದೆ. ನೀವು ನಮ್ಮ ಜೊತೆ ಬರ್ರಿ, 1-2 ದಿನ. ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಅದು ವಾಲಂಟ್ರಿಯಾಗಿ ಜನಗಳು ಅವ್ರು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಯಾಕೆ 2 ಕುಟುಂಬಕ್ಕೆ ಓಟ್ ಹಾಕ್ಬೇಕು ನಮಗೇನು ಬೇರೆ ಅವಕಾಶಗಳಿಲ್ವಾ? ಇಲ್ಲಿ ಏನಾಗ್ತಾಯಿದೆ ಅಂತಂದ್ರೆ ಒಂದು ಅನಿವಾರ್ಯ ಪರಿಸ್ಥಿತಿ. 2 ಕುಟುಂಬ ಟಿಕೆಟ್ ತಗೊಂಡು ಜನಗಳ ಮುಂದೆ ಆಯ್ಕೆನೇ ಇಲ್ಲ. ನೀವು ಇದಕ್ಕೆ ಹಾಕ್ರಿ ಅನ್ನೋ ಒಂಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಜನಗಳಿಗೆ ಅದರಿಂದ ಕೋಪ ಇದೆ. ಯಾಕಂತಂದ್ರೆ ಅವ್ರನ್ನ ಕಟ್ಟಾಕ್ದಂಗೆ, ಅವ್ರ ಇಷ್ಟದ ವಿರುದ್ಧ ಕಟ್ಟಾಕ್ದಂಗೆ. ಹಾಗಾಗಿ ಅವರು ಕೂಡ ಒಂದು 3ನೇ ಆಯ್ಕೆ ಬಯಸ್ತಾ ಇದ್ದಾರೆ, ಒಂದು ಆಲ್ಟರ್ನೇಟಿವ್ನ. ಒಟ್ಟಾರೆ ಕಾಂಗ್ರೆಸ್ನಲ್ಲೂ ಬಂಡಾಯ ಭುಗಿಲೆದ್ದಿದ್ದು, ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸುವುದರಲ್ಲಿ 2 ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.